ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಫೀಲ್ಡ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಬಿಸಿ ಬಿಸಿ ಆಹಾರಕ್ಕೆ ನಿಂಬೆ ಹಣ್ಣನ್ನು ಹಿಂಡಿ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಗ್ಯಾಸ್ಟ್ರಿಕ್, ಬಿ ಹುಳಿ ತೇಗು, ಸಿ ಅಜೀರ್ಣ, ಡಿ ಪೋಷಕಾಂಶ ನಾಶ. ಸರಿಯಾದ ಉತ್ತರ ಆಪ್ಷನ್ ಡಿ ಪೋಷಕಾಂಶ ನಾಶ. ಬಿಸಿಯಾದ ಆಹಾರದ ಮೇಲೆ ನಿಂಬೆಹಣ್ಣನ್ನು ಹಿಂಡಿದಾಗ ಅದು ವಿಟಮಿನ್ ಸಿ ಯ ಪೌಷ್ಟಿಕಾಂಶದ ಮೌಲ್ಯವನ್ನು ಕಡಿಮೆ ಮಾಡುತ್ತದೆ. ಹಾಗಾಗಿ ನೀವು ನಿಂಬೆಹಣ್ಣನ್ನು ಸೂಪ್ ಅಥವಾ ಬಿಸಿ ಪಾನೀಯಗಳಲ್ಲಿ ಹಿಸುಕಿದರೆ ಅದರಿಂದ ನಿಮಗೆ ಯಾವುದೇ ಪ್ರಯೋಜನವಾಗುವುದಿಲ್ಲ. ನಿಂಬೆಹಣ್ಣಿನಲ್ಲಿರುವ ವಿಟಮಿನ್ ಸಿ ತುಂಬ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತದೆ ಮತ್ತು ಪೋಷಕಾಂಶಗಳನ್ನು ಉಷ್ಣಾಂಶದಿಂದ ಸುಲಭವಾಗಿ ನಾಶವಾಗಿಸುತ್ತದೆ. ಆದ್ದರಿಂದ ನಿಂಬೆ ರಸವನ್ನು ಬಿಸಿ ಬಿಸಿಯಾಗಿರುವ ಅಡಿಗೆಗೆ ಸೇರಿಸಬಾರದು. ನೀವು ಯಾವುದೇ ಆಹಾರಕ್ಕಾಗಿ ನಿಂಬೆಯನ್ನು ಬಳಸುವಾಗ ಗ್ಯಾಸ್ ಮೇಲೆ ಆಹಾರ ಇರುವಾಗ ನಿಂಬೆಹಣ್ಣನ್ನು ಹಿಂಡಬೇಡಿ. ನಿಂಬೆ ಹಿಸುಕುವ ಮೊದಲು ಆಹಾರವನ್ನು ಸ್ವಲ್ಪ ತಣ್ಣಗಾಗಲು ಬಿಡಿ. ಎರಡನೇ ಪ್ರಶ್ನೆ, ಸೋಮವಾರದಂದು ಏನು ಮಾಡುವುದರಿಂದ ಚಂದ್ರದೋಷ ಉಂಟಾಗುತ್ತದೆ? ಆಪ್ಷನ್ಸ್: ಎ ದಾನ, ಬಿ ಕೂದಲು ಕತ್ತರಿಸುವುದು, ಸಿ ಬಟ್ಟೆ ಖರೀದಿ, ಡಿ ಮಾಂಸಾಹಾರ ಸೇವನೆ. ಸರಿಯಾದ ಉತ್ತರ ಆಪ್ಷನ್ ಎ ದಾನ. ಸೋಮವಾರದಂದು ಸಕ್ಕರೆ, ಹಾಲು, ಮೊಸರು, ಬಿಳಿ ಬಟ್ಟೆ ಮುಂತಾದ ಬಿಳಿ ವಸ್ತುಗಳನ್ನು ದಾನ ಮಾಡುವುದನ್ನು ತಪ್ಪಿಸಬೇಕು. ಹಾಗೆಯೇ ಈ ದಿನ ಅಪ್ಪಿತಪ್ಪಿಯೂ ನಿಮ್ಮ ತಾಯಿಯನ್ನು ಅವಮಾನಿಸಬೇಡಿ. ಈ ತಪ್ಪುಗಳನ್ನು ನೀವು ಸೋಮವಾರ ಮಾಡುವುದರಿಂದ ಚಂದ್ರದೋಷ ಉಂಟಾಗುತ್ತದೆ. ಮೂರನೇ ಪ್ರಶ್ನೆ, ಯಾವುದನ್ನು ತಿಂದ ನಂತರ ನೀರು ಕುಡಿದರೆ ಆರೋಗ್ಯದ ಸಮಸ್ಯೆಗಳು ಉಂಟಾಗುತ್ತವೆ? ಆಪ್ಷನ್ಸ್: ಎ ಬಾಳೆಹಣ್ಣು, ಬಿ ಹಾಲು, ಸಿ ಅಣಬೆ, ಡಿ ಸೇಬು. ಸರಿಯಾದ ಉತ್ತರ ಆಪ್ಷನ್ ಡಿ ಸೇಬು. ಸಾಮಾನ್ಯವಾಗಿ ಸೇಬು ಹಣ್ಣು ಹುಳಿ ಸಿಹಿ ಮಿಶ್ರಿತವಾಗಿರುತ್ತದೆ. ಹೀಗಾಗಿ ಈ ಹಣ್ಣನ್ನು ಸೇವಿಸಿದ ಬಳಿಕ ನೀರು ಕುಡಿದರೆ ದೇಹದ pH ಮಟ್ಟದ ಮೇಲೆ ಪ್ರಭಾವ ಉಂಟಾಗಿ ಅಜೀರ್ಣತೆ, ಮಲಬದ್ಧತೆ, ಗ್ಯಾಸ್ಟ್ರಿಕ್ನಂತಹ ಆರೋಗ್ಯ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇರುತ್ತದೆ. ನಾಲ್ಕನೇ ಪ್ರಶ್ನೆ, ಪ್ರತಿದಿನ 2 ಮೊಟ್ಟೆ ತಿನ್ನುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್: ಎ ವಿಟಮಿನ್ ಡಿ, ಬಿ ಆರೋಗ್ಯಕರ ಮೆದುಳು, ಸಿ ತೂಕ ಹೆಚ್ಚುತ್ತದೆ, ಡಿ ಬೊಜ್ಜು ಶೇಖರಣೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕೋಳಿ ಮೊಟ್ಟೆಯಲ್ಲಿ ವಿಟಮಿನ್ ಡಿ ಪ್ರಮಾಣ ಹೇರಳವಾಗಿ ಸಿಗುವುದರಿಂದ ಇದು ನಮ್ಮ ಮೆದುಳಿನ ಕಾರ್ಯಚಟುವಟಿಕೆಗೆ ಸಾಕಷ್ಟು ಅನುಕೂಲಕರವಾಗಿದೆ. ಇದು ಬುದ್ಧಿವಂತಿಕೆ ಮತ್ತು ಚುರುಕುತನವನ್ನು ಕೂಡ ಹೆಚ್ಚಿಸುತ್ತದೆ. ಇದರಲ್ಲಿ ಕೋಲಿನ್ ಎನ್ನುವ ಅಂಶವಿದ್ದು ಮೆದುಳಿನ ಭಾಗದಲ್ಲಿ ಉಂಟಾಗುವ ಉರಿಯೂತವನ್ನು ತಪ್ಪಿಸುತ್ತದೆ. ಕೋಳಿ ಮೊಟ್ಟೆಗಳಲ್ಲಿ ನಮ್ಮ ಕಣ್ಣುಗಳಿಗೆ ಅನುಕೂಲಕರವಾದ ವಿಟಮಿನ್ ಅಂಶಗಳು ಮತ್ತು ಪೌಷ್ಟಿಕ ಸತ್ವಗಳು ಹೆಚ್ಚಾಗಿ ಸಿಗುತ್ತವೆ. ಹೀಗಾಗಿ ಚಿಕ್ಕ ಮಕ್ಕಳಿಂದ ವಯಸ್ಸಾದವರವರೆಗೂ ಕೋಳಿ ಮೊಟ್ಟೆಗಳನ್ನು ಬೆಳಗ್ಗಿನ ಸಮಯದಲ್ಲಿ ತಿನ್ನುವ ಅಭ್ಯಾಸ ಮಾಡಿಕೊಳ್ಳಬಹುದು. ಐದನೇ ಪ್ರಶ್ನೆ, ಯಾವುದು ಒಬ್ಬ ವ್ಯಕ್ತಿಯ ಪುನರ್ಜನ್ಮವನ್ನು ಸೂಚಿಸುತ್ತದೆ? ಆಪ್ಷನ್ಸ್: ಎ ಕನಸು, ಬಿ ದೇಹದಲ್ಲಿನ ಗುರುತು, ಸಿ ಸ್ಥಳ, ಡಿ ಘಟನೆಗಳು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪದೇ ಪದೇ ಕನಸಿನಲ್ಲಿ ನೀವು ಇದುವರೆಗೂ ನೋಡಿರದೇ ಇದ್ದ ಒಂದು ಮನೆ ಅಥವಾ ವ್ಯಕ್ತಿಗಳು ಬರುತ್ತಾ ಇದ್ದರೆ ಅದು ನಿಮ್ಮ ಪೂರ್ವ ಜನ್ಮದ ನೆನಪು ಆಗಿರಬಹುದು ಎಂದು ಹೇಳಲಾಗುತ್ತದೆ. ಇನ್ನು ಕೆಲವು ಸಂಶೋಧನೆಗಳ ಪ್ರಕಾರ ನೀವು ನಿಮ್ಮ ದೇಹದಲ್ಲಿ ಹೊಂದಿರುವ ಮಚ್ಚೆಗಳು ಅಥವಾ ಇನ್ಯಾವುದೇ ಮಾರ್ಕ್ಗಳು ನಿಮ್ಮ ಕಳೆದ ಜನ್ಮದ ಘಟನೆಗಳಿಗೆ ಸಂಬಂಧಿಸಿದ್ದಾಗಿದೆ ಎಂದು ಹೇಳುತ್ತಾರೆ. ನೀವು ಯಾವುದೇ ವಿಶೇಷ ಕಾರಣ ಇಲ್ಲದೆ ಒಂದು ವಸ್ತುವನ್ನು ಅಥವಾ ವಿಷಯವನ್ನು ವಿಪರೀತವಾಗಿ ಇಷ್ಟಪಡುವುದು ಅಥವಾ ವಿನಾಕಾರಣವಾಗಿ ಅದನ್ನು ದ್ವೇಷಿಸುವುದು ಮಾಡುತ್ತಿದ್ದರೆ, ಅದು ಕೂಡ ಈ ಜನ್ಮದಲ್ಲಿ ಸಂಬಂಧಪಡದೆ ಈ ರೀತಿ ಆಗುತ್ತಿದ್ದರೆ ಅದು ಕಳೆದ ಜನ್ಮದ ಕಾರಣದಿಂದ ಹೀಗಾಗುತ್ತಿದೆ ಎಂದು ಹೇಳಲಾಗುತ್ತದೆ. ಆರನೇ ಪ್ರಶ್ನೆ, ಪಪ್ಪಾಯಿ ಯಾವ ದೇಶದ ರಾಷ್ಟ್ರೀಯ ಹಣ್ಣು? ಆಪ್ಷನ್ಸ್: ಎ ಮಲೇಷ್ಯಾ, ಬಿ ಬ್ಯಾಂಕಾಕ್, ಸಿ ಟರ್ಕಿ, ಡಿ ಪೋಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಎ ಮಲೇಷ್ಯಾ. ಪರಂಗಿ ಹಣ್ಣು ಮಲೇಷ್ಯಾದ ರಾಷ್ಟ್ರೀಯ ಹಣ್ಣಾಗಿದೆ. ಏಳನೇ ಪ್ರಶ್ನೆ, ಒಬ್ಬ ವ್ಯಕ್ತಿಗೆ ಯಾವ ಸಂದರ್ಭದಲ್ಲಿ ತನ್ನ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ? ಆಪ್ಷನ್ಸ್: ಎ ಕಿಡ್ನಿ ಸ್ಟೋನ್, ಬಿ ಮೂತ್ರಪಿಂಡ ವಿಫಲ, ಸಿ ಕ್ಯಾನ್ಸರ್,
ಡಿ ಉಸಿರಾಟದ ತೊಂದರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರಪಿಂಡ ವಿಫಲ. ಹಾನಿಗೊಳಗಾದ ಮೂತ್ರಪಿಂಡಗಳು ರಕ್ತದೊತ್ತಡವನ್ನು ನಿಯಂತ್ರಿಸಲು ವಿಫಲವಾಗುತ್ತವೆ. ಆರೋಗ್ಯಕರ ಮೂತ್ರಪಿಂಡಗಳು ಮೂತ್ರಜನಕಾಂಗದ ಗ್ರಂಥಿಗಳಲ್ಲಿ ಉತ್ಪತ್ತಿಯಾಗುವ ಆಲ್ಡೋಸ್ಟೆರಾನ್ ಎಂಬ ಹಾರ್ಮೋನ್ಗೆ ಪ್ರತಿಕ್ರಿಯಿಸುತ್ತವೆ. ಇದು ಸಾಮಾನ್ಯವಾಗಿ ದೇಹವು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. 8ನೇ ಪ್ರಶ್ನೆ, 3 ಭಾಷೆಗಳಿಂದ ಕೂಡಿದ ಭಾರತದ ಏಕೈಕ ನಗರ ಯಾವುದು? ಆಪ್ಷನ್ಸ್ ಎ ಪಶ್ಚಿಮ ಬಂಗಾಳ, ಬಿ ಅಹಮದಾಬಾದ್, ಸಿ ಗುಜರಾತ್, ಡಿ ಜಮ್ಮು ಕಾಶ್ಮೀರ್. ಸರಿಯಾದ ಉತ್ತರ ಆಪ್ಷನ್ ಬಿ ಅಹಮದಾಬಾದ್. ಅಹಮದಾಬಾದ್ ಪ್ರಮುಖ ಪದವು ಸಂಸ್ಕೃತದಿಂದ ಬಂದಿದೆ, ಆದರೆ ಡಾ ಪದವು ಇಂಗ್ಲಿಷ್ನಿಂದ ಮತ್ತು ಬಾದ್ ಪದವು ಹಿಂದಿಯಿಂದ ಬಂದಿದೆ. 9ನೇ ಪ್ರಶ್ನೆ, ಆರೋಗ್ಯದ ವಿಚಾರದಲ್ಲಿ ಪವಾಡ ಮಾಡುವ ಜ್ಯೂಸ್ ಯಾವುದು? ಆಪ್ಷನ್ಸ್ ಎ ಡ್ರೈ ಫ್ರೂಟ್ಸ್ ಜ್ಯೂಸ್, ಬಿ ಸೇಬಿನ ಜ್ಯೂಸ್, ಸಿ ಬೆಣ್ಣೆಹಣ್ಣಿನ ಜ್ಯೂಸ್, ಡಿ ABC ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಡಿ ABC ಜ್ಯೂಸ್. ಆಪಲ್, ಬೀಟ್ರೂಟ್ ಮತ್ತು ಕ್ಯಾರೆಟ್ ಮಿಶ್ರಿತ ಜ್ಯೂಸನ್ನು ಕುಡಿಯುವುದರಿಂದ ಬಾಯಿಯ ದುರ್ವಾಸನೆಯನ್ನು ತೊಡೆದುಹಾಕುತ್ತದೆ. ಇದನ್ನು ಕುಡಿಯುವುದರಿಂದ ನಿಮ್ಮ ತ್ವಚೆ ಮತ್ತು ಕೂದಲಿಗೆ ನೈಸರ್ಗಿಕ ಹೊಳಪು ಸಿಗುತ್ತದೆ. ABC ಜ್ಯೂಸ್ ನಿಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ದಿನವಿಡೀ ಫ್ರೆಶ್ ಆಗಿರಲು ಸಹಾಯ ಮಾಡುತ್ತದೆ. ಸುಸ್ತಾದ ಭಾವನೆ ಉಂಟಾಗುವುದಿಲ್ಲ. ನಮ್ಮ ದೇಹವನ್ನು ಡಿಟಾಕ್ಸ್ ಮಾಡಲು, ಅಂದರೆ ನಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ತೆಗೆದುಹಾಕಲು ABC ಜ್ಯೂಸ್ ಸಹಾಯ ಮಾಡುತ್ತದೆ. 10ನೇ ಪ್ರಶ್ನೆ, ನಿಂತು ನೀರು ಕುಡಿಯುವುದರಿಂದ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ? ಆಪ್ಷನ್ಸ್ ಎ ಜೀರ್ಣಶಕ್ತಿ ಕುಂಠಿತ, ಬಿ ಕರುಳು ದುರ್ಬಲ, ಸಿ ಪೋಷಕಾಂಶ ಕೊರತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಜೀರ್ಣಶಕ್ತಿ ಕುಂಠಿತ. ನಿಂತು ನೀರು ಕುಡಿಯುವುದು ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನು ಹಾಳು ಮಾಡುತ್ತದೆ. ಹೀಗೆ ನೀರು ತ್ವರಿತವಾಗಿ ಹೊಟ್ಟೆಯನ್ನು ಪ್ರವೇಶಿಸುತ್ತದೆ ಮತ್ತು ಕೆಳಗಿನ ಭಾಗದಲ್ಲಿ ಗಾಯದಿಂದಾಗಿ ಜೀರ್ಣಾಂಗ ವ್ಯವಸ್ಥೆಯು ಹಾನಿಗೊಳಗಾಗುತ್ತದೆ. ಮುಂದಿನ ಪ್ರಶ್ನೆ, ಯಾವ ರಾಶಿಯನ್ನು ಅದೃಷ್ಟದ ರಾಶಿಗಳು ಎನ್ನಲಾಗುತ್ತದೆ? ಆಪ್ಷನ್ಸ್ ಎ ಕಟಕ ವೃಷಭ ಧನು, ಬಿ ಮೀನ ವೃಶ್ಚಿಕ ಕುಂಭ, ಸಿ ತುಲಾ ಬುಧ ಕನ್ಯಾ, ಡಿ ಸಿಂಹ ಮಕರ ಮೇಷ. ಸರಿಯಾದ ಉತ್ತರ ಆಪ್ಷನ್ ಎ ಕಟಕ ವೃಷಭ ಮತ್ತು ಧನು ಹಾಗೂ ಮೀನರಾಶಿ. ಈ 4 ರಾಶಿಗಳನ್ನು ಅದೃಷ್ಟದ ರಾಶಿಗಳು ಎನ್ನಲಾಗುತ್ತದೆ ಮತ್ತು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ರಾಶಿ ಎನ್ನಲಾಗುತ್ತದೆ. ಈ 4 ರಾಶಿಯವರನ್ನು ಅದೃಷ್ಟವಂತರು ಎಂದು ಪರಿಗಣಿಸಲಾಗುತ್ತದೆ. ಅವರು ಯಾವುದೇ ಕೆಲಸದಲ್ಲಿ ಯಶಸ್ವಿಯಾಗುತ್ತಾರೆ. ಈ ರಾಶಿಗೆ ಸೇರಿದ ಜನರ ಅದೃಷ್ಟವು ತುಂಬ ಪ್ರಬಲವಾಗಿದ್ದು, ಅವರೊಂದಿಗೆ ಕುಟುಂಬವು ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುತ್ತದೆ. ಈ ಜನರು ತಾವು ಕೈಗೊಳ್ಳುವ ಯಾವುದೇ ಕಾರ್ಯದಲ್ಲಿ ಯಶಸ್ವಿಯಾಗುತ್ತಾರೆ. ಇದಲ್ಲದೆ ಅವರು ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹವನ್ನು ಪಡೆಯುತ್ತಾರೆ. ಕ್ಷೇತ್ರಕ್ಕೆ ಹೋದರೂ ಅದೃಷ್ಟದಿಂದ ಉನ್ನತ ಸ್ಥಾನಕ್ಕೇರುತ್ತಾರೆ. ಈ ರಾಶಿ ಚಕ್ರದ ಚಿಹ್ನೆಯು ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ ಎಂದು ಹೇಳಲಾಗುತ್ತದೆ. ಮುಂದಿನ ಪ್ರಶ್ನೆ, ಹಳದಿ ಕೇಕ್ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಮೆಗ್ನೀಷಿಯಂ, ಬಿ ಪಾದರಸ, ಸಿ ಸೋಡಿಯಂ, ಡಿ ಯುರೇನಿಯಂ. ಸರಿಯಾದ ಉತ್ತರ ಆಪ್ಷನ್ ಡಿ ಯುರೇನಿಯಂ. ಯುರೇನಿಯಂ ಅನ್ನು ಹಳದಿ ಕೇಕ್ ಎಂದು ಕರೆಯಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.